ಕೊಳವೆ ಬಾವಿಯಲ್ಲಿ ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇರುವ ಸಾತ್ವಿಕ್ ಸತತ 17 ಗಂಟೆಯಿಂದ ಸಾತ್ವಿಕ್ ಸುರಕ್ಷಿತವಾಗಿ ಹೊರಗಡೆ ಕರೆತರೋದಕ್ಕೆ ಕಾರ್ಯಾಚರಣೆ. ಕೊಳವೆ ಬಾವಿಯಲ್ಲಿ ಸಾತ್ವಿಕ್ 1 ವರ್ಷ 2 ತಿಂಗಳು ಸಾತ್ವಿಕ್ ಅಳುತ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. NDRF ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ, ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಸತತ 17 ಗಂಟೆಯಿಂದ ಸಾತ್ವಿಕ್ನನ್ನ ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಬರುವುದಕ್ಕಾಗಿ ನಡೀತಾ ಇರುವಂತಹ ರೆಸ್ಕ್ಯೂ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ತಲುಪಿದೆ. ಊಟ ಇಲ್ಲ, ನೀರಿಲ್ಲ, ಕೊಳವೆ ಬಾವಿಯಲ್ಲಿ ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇರುವಂತ ಚಿಕ್ಕ ಕಂದಮ್ಮ, ಪುಟ್ಟ ಕಂದಮ್ಮ. NDRF ಕಾರ್ಯಾಚರಣೆ ಒಂದು ಕಡೆಯಲ್ಲಿ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದ್ರೆ, ಈ ಹೊತ್ತಿಗೆ ಸಾತ್ವಿಕ್ ಕೊಳವೆ ಬಾವಿಯ ಒಳಗಡೆ ಸಿಲುಕಾಕಿಕೊಂಡಿರುವಂತ ಸಾತ್ವಿಕ್ ಅಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸುಮಾರು 17 ಅಡಿ ಆಳದಲ್ಲಿ ಸಿಲುಕಿಕೊಂಡಿರುವ ಸಾತ್ವಿಕ್ನ ಕಾಲಿಗೆ ಸಿಬ್ಬಂದಿ ಕೋಳವನ್ನು ಹಾಕಿ ಕೆಳಗಡೆ ಹೋಗದ ಹಾಗೆ, ಇನ್ನೂ ಕೂಡ ಕುಸಿಯದ ಹಾಗೆ, ಕೆಳಗಡೆ ಶೇಕ್ ಆಗದ ಹಾಗೆ ಆ ಮಗುವನ್ನ ಈಗ ಸೇಫ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆ ಕೊಳವೆ ಬಾವಿಯ ಸಮಾನ ಅಂತರದಿಂದ ಈಗ ಕೊರಿತಾ ಇದ್ದಾರೆ. JCB ಕಾರ್ಯಾಚರಣೆ ನಡೀತಾ ಇದೆ. NDRF ಸಿಬ್ಬಂದಿ ಹಗಲು ರಾತ್ರಿ ಅನ್ನದೇ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. SDRFನವರಿದ್ದಾರೆ, ಅಗ್ನಿಶಾಮಕ ದಳದವರಿದ್ದಾರೆ, ಪೊಲೀಸ್ ಸಿಬ್ಬಂದಿ ಇದ್ದಾರೆ. 100 ಜನ ಸಿಬ್ಬಂದಿ, 100 ಜನ ಅಲ್ಲಿ ಸುತ್ತೂರು ಹತ್ತೂರಿನ ಜನರು ಆ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದಾರೆ. ಲಚ್ಯಾಣ ಗ್ರಾಮದಲ್ಲಾಗಿರುವಂಥ ಘಟನೆ ಇದು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಯಾಣದಲ್ಲಾಗಿರುವಂಥ ಘಟನೆ. ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂಥ ಕೊಳವೆ ಬಾವಿ ದುರಂತದ 3ನೇ ಪ್ರಕರಣ ಇದು. 2 ಪ್ರಕರಣದಲ್ಲಿ ಯಾವುದೇ ಫಲಶ್ರುತಿಯಾಗಿಲ್ಲ. ಜೀವಂತವಾಗಿ ಮಗುವನ್ನ ಈ ಹಿಂದಿನ ಪ್ರಕರಣ, ಅದರ ಹಿಂದಿನ ಪ್ರಕರಣದಲ್ಲೂ ಕೂಡ ಕರೆತರುವಲ್ಲಿ ಯಶಸ್ವಿಯಾಗಿರಲಿಲ್ಲ ಜೀವಂತವಾಗಿ ಅಥವಾ ಸುರಕ್ಷಿತವಾಗಿ. ಆದರೆ ಈಗ ಒಂದು ಸಮಾಧಾನದ ವಿಚಾರ ಅಂತ ಹೇಳಿದ್ರೆ, ಮಗು ಉಸಿರಾಡ್ತಾ ಇದೆ, ಮಗು ಅಳ್ತಾ ಇದೆ, ಮಗುವಿನ ಚಲನವಲನ ಗೊತ್ತಾಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಮಗುವನ್ನ ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಬರ್ತಾರೆ. ದಿಂಬಿನ ಮೇಲೆ ಮಗುವನ್ನ ಎತ್ತಲು NDRF ಪ್ಲಾನ್ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಸಿಬ್ಬಂದಿ ತಲುಪ್ತಾರೆ. ಅಂತಿಮ ಹಂತದ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಮಗುವನ್ನ ಮೇಲೆ ಎಳೆದುಕೊಂಡು ಬರೋದಕ್ಕೆ ಅಥವಾ ಆ ಮಗುವನ್ನ ಸಿಲುಕಾಗಿಕೊಂಡಿರುವಂಥ ಮಗು ಇರುವ ಜಾಗಕ್ಕೆ ತಲುಪಿ ಮಗುವನ್ನ ಮೇಲೆ ಪುಷ್ ಮಾಡೋದಕ್ಕೆ ಎಲ್ಲ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ನೋಡಿ, ಎಕ್ಸಾಕ್ಟ್ಲಿ ಈಗ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ದೃಶ್ಯವನ್ನ ನೋಡ್ತಾ ಇದ್ದೀರಿ, ಲೈವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. JCB ಕಾರ್ಯಾಚರಣೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ನೋಡಿ, ಕಾರ್ಯಾಚರಣೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಮಗು 16 ಅಡಿ ಆಳದಲ್ಲಿ ಸಿಲುಕಾಕಿಕೊಂಡಿದೆ. ಈಗ JCB ಕಾರ್ಯಾಚರಣೆಯ ಮೂಲಕ ಆ 16 ಅಡಿಯವರೆಗೂ ಕೂಡ ಕೊರಿತಾರೆ. ಈಗ ಮಗುವಿನ ಒಂದು ಚಲನವಲನ ಏನೀಗ ಗೊತ್ತಾಗಿದೆ. ಮಗುವನ್ನ ಹೇಗೆ ರೆಸ್ಕ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಳಗಡೆಯಿಂದ ಏನೀಗ ಹೋಲ್ ಮಾಡ್ತಾ ಇದ್ದಾರಲ್ಲ, ಅಲ್ಲಿಂದ ದಿಂಬನ್ನ ಕೊಟ್ಟು ಮಗುವನ್ನ ನಿಧಾನವಾಗಿ ಕೆಳಗಡೆಯಿಂದ ಮತ್ತೆ ಮೇಲೆ ತೆಗೆದುಕೊಂಡು ಬರ್ತಾರೆ. ಇದು ಕಾರ್ಯಾಚರಣೆ ಹೀಗೆ ಸಾಗುತ್ತೆ. ಸದ್ಯಕ್ಕೆ NDRF ಕಾರ್ಯಾಚರಣೆಯ ದೃಶ್ಯ ಗಮನಿಸ್ತಾ ಇದ್ದೀರಿ. SDRF ತಂಡ ಕೂಡ ಅಲ್ಲಿದೆ. ಕ್ಷಣಕ್ಕೂ ಕೂಡ ಒಂದೊಂದು ಮಿನಿಟ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕ್ಷಿಪ್ರಗತಿಯ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ಯಾವಾಗ ಮಗು ಕೊಳವೆ ಬಾವಿಯಲ್ಲಿ ಸಿಕ್ಕಾಕಿಕೊಳ್ತೋ ಕೆಳಗಡೆ ಬಿದ್ದು, ಅಲ್ಲಿಂದಲೂ ಕೂಡ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಇದೆ. ರೆಸ್ಕ್ಯೂ ಕಾರ್ಯಾಚರಣೆ ಅಪ್ಡೇಟ್ ಅನ್ನು ಕೊಡ್ತಾ ಇದೆ. ಫ್ಯಾಮಿಲಿಯವರಿಗೆ ಸಮಾಧಾನ ಮಾಡುವ ಕೆಲಸ ಕೂಡ ಮಾಡ್ತಾ ಇದೆ ಆ ಮಗುವಿನ ತಂದೆ ತಾಯಿಗೆ. ಹಾಗಾದ್ರೆ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಆಂಕರ್ ದಿವಿತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೋಡಿ, ಇಷ್ಟೊತ್ತಿಗಾಗಲೇ ಮುಗಿಬೇಕಿತ್ತು ಲೆಕ್ಕಾಚಾರದ ಪ್ರಕಾರ. ಆದರೆ ಎಲ್ಲೋ ಒಂದು ಕಡೆ ಅವರು ಕೊರೆಯುವಂಥ ಸಂದರ್ಭದಲ್ಲಿ, ಅಂದರೆ ಆ ಒಂದು ಅಳತೆ ಇಟ್ಟು ಕೊರೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಡಬಲ ಒಂಚೂರು ವ್ಯತ್ಯಾಸ ಆಗಿರೋದ್ರಿಂದ, ಬಲಭಾಗಕ್ಕೆ ಜಾಸ್ತಿ ಕೊರೆದಿರೋದ್ರಿಂದ, ಮತ್ತೆ ಅದು ಒಂದು ರೂಟ್ ಮಿಸ್ ಆಗಿರೋದ್ರಿಂದ ಮತ್ತೆ ಈಗ ಎಡಭಾಗಕ್ಕೆ ಬಂದು ಒಂದು ಸ್ವಲ್ಪ ಕೊರೆತಿರೋದ್ರಿಂದ ಮತ್ತೆ ಸಮಯ ಕಾಲಾವಕಾಶವನ್ನು ತೆಗೆದುಕೊಂಡಿದೆ. ಒಟ್ಟಿನಲ್ಲಿ ಯಾವುದೇ ರೀತಿ ಸದ್ಯಕ್ಕೆ ಸಾತ್ವಿಕನ ವಿಚಾರದಲ್ಲಂತೂ ಯಾವುದೇ ತೊಂದರೆ ಅಂತೂ ಇಲ್ಲ. ಚಲನವಲನಗಳು
ಕಾರ್ಯಗಳೆಲ್ಲವೂ ಕೂಡ ಸಲೀಸಾಗಿ ಆಗ್ತಾ ಇದೆ. ಅದೊಂದು ನಮಗೆ ಭಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಒಟ್ಟಲ್ಲಿ ಇಲ್ಲಿ ಬಹಳ ಪ್ರಮುಖವಾಗಿ ನೋಟಿಸ್ ಮಾಡಬೇಕಾಗಿರೋದು ನಮ್ಮ SDRF ಮತ್ತು NDRF ಸಿಬ್ಬಂದಿಗಳನ್ನ, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳನ್ನ ನಿರಂತರವಾಗಿ ಅವರ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಅಂದರೆ ನಿನ್ನೆಯಿಂದಲೂ ಕೂಡ ರಾತ್ರಿಯಿಂದಲೂ ಕೂಡ ನಿರಂತರ ಅಂಥ ಬಂಡೆ ಇರುವಂಥ ಸ್ಥಳದಲ್ಲಿ ಯಾವ ರೀತಿ ಕೊರೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈಗಲೂ ಕೂಡ ಕೊರಿತಾ ಇದ್ದಾರೆ. ಅಲ್ಲಿ ಲೇಬರ್ಸ್ ಕೂಡ ಇದ್ದಾರೆ, ಜೊತೆಗೆ ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದ್ದಾರೆ, NDRF ಇದ್ದಾರೆ, SDRF ಇದ್ದಾರೆ, ಸುತ್ತ ಜನರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ, ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಮತ್ತೊಂದು ಕಡೆ ನೀವು ಆಕ್ಸಿಜನ್ ಹಾಕಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಲ್ಲ, ಅವರು ಕೂಡ ನಿರಂತರವಾಗಿ ಮಗುವಿನ ಕಾಲಿಗೆ ಕಟ್ಕೊಂಡು ಆ ಹಗ್ಗವನ್ನು ನೆನ್ನೆ ರಾತ್ರಿ ಅಂದರೆ ಸುಮಾರು 5 ಗಂಟೆಯಿಂದಲೂ ಕೂಡ ಹಾಗೇ ಹಿಡ್ಕೊಂಡಿದ್ದಾರೆ. ಯಾವಾಗ ಒಂದು ಘಟನೆ ಸಂಭವಿಸ್ತು ಅದೇ ತಕ್ಷಣ ಒಂದು ರೋಪನ್ನು ಹಾಕಿ ಮಗುವಿನ ಕಾಲನ್ನು ಅಲ್ಲಿ ಕಟ್ಟಲಾಗಿದೆ. ಅವಾಗಿಂದಲೂ ಕೂಡ ಅದೇ ರೀತಿಯಲ್ಲೇ ಅವರು ಇಟ್ಕೊಂಡು ಅದೇ ಒಬ್ಬ ವ್ಯಕ್ತಿ ನೋಡಿ, ಆ ವ್ಯಕ್ತಿಗೆ ನಾನು ನಿಮಗೆ ಝೂಮ್ ಹಾಕಿಸ್ತೀನಿ. ಅಲ್ಲಿ ನೋಡಿ, ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ಅವ್ರು ಝೂಮ್ ಆಗ್ತಾರೆ ನೋಡಿ, ಅವ್ರು ಕೂತಿದಾರಲ್ಲ ಅಲ್ಲಿ ಹಗ್ಗ ಹಿಡ್ಕೊಂಡು. ಅವರು ನೆನ್ನೆ ರಾತ್ರಿಯಿಂದಲೂ ಕೂಡ ಸತತವಾಗಿ ಅದೇ ರೀತಿ ಮಗುವಿನ ಕಾಲಿಗೆ ಕಟ್ಟಿರುವಂಥ ಹಗ್ಗವನ್ನು ಹಿಡ್ಕೊಂಡು ಕೂತಿದ್ದಾರೆ. ಒಟ್ಟಲ್ಲಿ ಅಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಲಾಗಿದೆಯಲ್ಲ, ಅಲ್ಲಿ ಮಗುವಿನ ಚಲನವಲನ ಅಂತೂ ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ಸಾತ್ವಿಕ್ ಬದುಕಿದ್ದಾರೆ, ಅದಂತೂ 100% ಸತ್ಯ. ಆಮೇಲೆ ಇನ್ನೊಂದು ಮಾಹಿತಿ ನಮಗೆ ಗೊತ್ತಾಗಿರುವಂಥದ್ದು, ಒಳಗಡೆ ಸ್ವಲ್ಪ ಹೀಟ್ ಮೂಮೆಂಟ್ ಇರೋದ್ರಿಂದ ಇರುವೆಗಳು ಜಾಸ್ತಿ, ಕಾಲಿಗೆ ಸ್ವಲ್ಪ ಇರುವೆಗಳು ಕೂಡ ಕಚ್ಚಿ ಗಾಯಗಳಾಗಿದೆ ಅನ್ನುವಂಥದ್ದು ಕೂಡ ಒಂದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಮಗು ಆಚೆ ಬಂದ ನಂತರ ಆ ಮಗು ಹತ್ರ ನಿಜಕ್ಕೂ ಕೂಡ ಆತ ಇನ್ನೂ ಆರೋಗ್ಯಕರವಾಗೇ ಇದ್ದಾರೆ ಅಂಥೇಳಿ, ಒಂದು ವೇಳೆ ಸ್ವಲ್ಪ ಪ್ರಜ್ಞೆ ತಪ್ಪಿದ ಹಾಗೆಯೋ ಅಥವಾ ಏನಾದ್ರು ಒಂಚೂರು ಸೈಲೆಂಟ್ ಮೂಮೆಂಟ್ ಏನಾದ್ರು ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ನೋಡಿ, ಈಗ ಅಲರ್ಟ್ ಆಗ್ತಿದ್ದಾರೆ, ಈ ಕ್ಷಣದಲ್ಲಿ ಅಲರ್ಟ್ ಆಗ್ತಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕನ ಜೀವಂತ ದೇಹವನ್ನು 2008ರಲ್ಲಿ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆಯಿತು. ಕಾಂಚನ ಅಂತ ಹೇಳಿ ಒಂದು ಹುಡುಗಿ ಶವವಾಗಿ ಆಚೆ ಬಂದರು. 2014 ನೋಡಿ, ವಿಜಯಪುರ ಜಿಲ್ಲೆಯಲ್ಲಿ ಇದು 3ನೇ ಪ್ರಕರಣ. ಇದು 2 ಪ್ರಕರಣದಲ್ಲಿ ಸುರಕ್ಷಿತವಾಗಿ ಮೇಲ್ಗಡೆ ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು 3ನೇ ಪ್ರಕರಣ. ಸದ್ಯ ಸಾತ್ವಿಕ್ ಉಸಿರಾಡ್ತಾ ಇದ್ದಾನೆ ಅನ್ನೋದು ಒಂದು ಸಮಾಧಾನ ಪಡುವಂಥ ವಿಚಾರ. ಸಾತ್ವಿಕ್ ಅಳ್ತಾ ಇದ್ದಾನಂತೆ. ಸದ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ಹಂತದ ಕಾರ್ಯಾಚರಣೆ, ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥ ಸಿಬ್ಬಂದಿ ಕೆಲವೇ ಹೊತ್ತಿನಲ್ಲಿ, ಕೆಲವೇ ನಿಮಿಷದಲ್ಲಿ ಮಗುವನ್ನು ಮೇಲ್ಗಡೆ ಕರೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತಾರೆ. ಸದ್ಯಕ್ಕೆ ಆಕ್ಸಿಜನ್ ಪೂರೈಸಿರೋದ್ರಿಂದ ಮಗು ಉಸಿರಾಟ ಮಾಡ್ತಾ ಇದೆ. ಮತ್ತು ಮೊದಲೇ ಇದು ಬೇಸಿಗೆ, ಹಾಗಾಗಿ 16 ಅಡಿ ಆಳದಲ್ಲಿರುವಂಥ ಸಾತ್ವಿಕ್ ವಾತಾವರಣ ಹೆಂಗಿರ್ಬೋದು ಅಡಿಗಡೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ. ಸಾತ್ವಿಕ್ ಕಾಲಿಗೆ ಇರುವೆ ಕಟ್ತಾ ಇದೆ, ಸಾತ್ವಿಕ್ ಅಳ್ತಾ ಇದ್ದಾನೆ, ಗಾಯ ಆಗಿದೆ, ಪ್ರಜ್ಞೆ ತಪ್ಪಿರ್ಬೋದು, ಈ ಥರದ್ದೆಲ್ಲ ಸ್ಪೆಕ್ಯುಲೇಷನ್ಗಳು ಕೂಡ ವೈದ್ಯರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಾತ್ವಿಕ್ ಮೇಲೆ ಬಂದ ತಕ್ಷಣ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ವೈದ್ಯರ ತಂಡವೂ ಕೂಡ ಅಲ್ಲಿ ಸಜ್ಜಾಗಿ ನಿಂತ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ NDRF, SDRF, ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿದಂತೆ ಪೊಲೀಸರು ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದು ಎಲ್ಲವನ್ನು ಕೂಡ ಕ್ಷಣದ ಮಾಹಿತಿಯೊಂದಿಗೆ ಬಹಳ ಸೂಕ್ಷ್ಮವಾಗಿ ಆಪರೇಷನ್ ಮಾಡ್ತಾ ಇದ್ದಾರೆ. ಒಂದೊಂದು ಬಹಳ ಕ್ಲಿಯರ್ ಆಗಿದೆ. ಸಾತ್ವಿಕ್ ಮೂಮೆಂಟ್ ಗೊತ್ತಾಗ್ತಾ ಇದೆ, ಚಲನವಲನ ಅಂದರೆ ಸಾತ್ವಿಕ್ ಅಲುಗಾಡ್ತಾ ಇದ್ದಾನೆ, ಅದೆಲ್ಲವೂ ಕೂಡ ಈಗ ಐಡೆಂಟಿಫೈ ಆಗಿದೆ. ಮತ್ತು ಸಿಬ್ಬಂದಿ ರೋಪ್ ಹಿಡ್ಕೊಂಡು ಕೆಳಗಡೆ ಇಳಿತಾ ಇದ್ದಾರೆ. ಸ್ವಲ್ಪ ಟಫ್ ಆಗಿರೋದು, ಚಾಲೆಂಜ್ ಆಗಿರೋದು ಕಾರ್ಯಾಚರಣೆಗೆ ಅಂತ ಹೇಳಿದರೆ ನಡುವಿನಲ್ಲಿ ಬಂಡೆ ಸಿಕ್ಕಿದೆ, ಕಲ್ಲು ಸಿಕ್ಕಿದೆ. ಅದನ್ನು ಪುಡಿ ಮಾಡೋದಕ್ಕೆ ಹಿಟಾಚಿ ತರಿಸಿದ್ರು, ಅದನ್ನು ಪುಡಿ ಮಾಡಿದ್ರು. ಈಗ ಮತ್ತೆ ಆಳಕ್ಕೆ ಕೊರಿತಾ ಇದ್ದಾರೆ. ಸುಮಾರು 2-3 ಅಡಿ ಕೊರೆದ್ರೆ ಮಗುವಿನ ಏನು ಸಿಕ್ಕಾಕೊಂಡಿದೆ ಮಗು ಸಿಗುತ್ತೆ. ಅದಾದ ತಕ್ಷಣ ಮಗುವನ್ನು ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ತೆಗೆದುಕೊಂಡು ಬರ್ತಾರೆ. ಕಾರ್ಯಾಚರಣೆಯ ಕ್ಷಣದ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡ್ತಾ ಇದೆ, ಲೈವ್ ಕವರೇಜನ್ನು ನೀಡ್ತಾ ಇದೆ. ನೋಡಿ, ಈ ಹೊತ್ತಿಗೆ ಈಗ NDRF ಮತ್ತು SDRF ಸಿಬ್ಬಂದಿ ಕೆಳಗಡೆ ಇಳಿದು ಕೊರಿತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ರೋಪ್ ಹಾಕೊಂಡಿದ್ದಾರೆ. ರೋಪ್ ಹಾಕಿ ಮಗುವನ್ನು ಹೇಗೆ ಕೆಳಗಡೆಯಿಂದ ಮೇಲ್ಗಡೆ ತರಬೇಕು ಅನ್ನೋ ಒಂದಿಷ್ಟು ಕಾರ್ಯಾಚರಣೆ ನೋಡ್ತಾ ಇದ್ದೀರಿ. ಇನ್ನು ಮಗು 16 ಅಡಿ ಆಳದಲ್ಲಿ ಸಿಲುಕಿ ಹಾಕಿಕೊಂಡಿದೆಯಲ್ಲ, ಮಗುವಿನ ಕಾಲಿಗೆ ಲಾಕ್ ಮಾಡಿದ್ದಾರೆ. ಮಗು ಇನ್ನೂ ಕೂಡ ಕುಸಿಬಾರ್ದು ಅನ್ನೋದು. ಯಾಕಂತ ಹೇಳಿದ್ರೆ ಈಗ JCB ವರ್ಕ್ ನಡೀತಾ ಇದೆ, ಮತ್ತು ಹಿಟಾಚಿಗಳ ಮೂಲಕ ನಡುವೆ ಸಿಕ್ಕಿರುವಂಥ ಬಂಡೆಯನ್ನು ಪುಡಿ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಆಗುವಾಗ ಮಗು ಮತ್ತು ಕೂಡ ಕೆಳಗಡೆ ಕುಸಿಬಹುದು ಅನ್ನೋ ಕಾರಣಕ್ಕೋಸ್ಕರ ಅದು 230 ಅಡಿ ಆಳದ 230 ಅಡಿ ಉದ್ದದ ಕೊಳವೆ ಬಾವಿ ಆಗಿರೋದ್ರಿಂದ, ಬೋರ್ವೆಲ್ ಆಗಿರೋದ್ರಿಂದ ಈ ರೀತಿ ಒಂದು ಆತಂಕ ಕೂಡ ಇದೆ. ಹಾಗಾಗಿ ಮಗುವಿನ ಕಾಲಿಗೆ ರೋಪ್ ಹಾಕಿ ಅಥವಾ ಲಾಕ್ ಮಾಡಿದ್ದಾರೆ, ಕೆಳಗಡೆ ಇಳಿಬಾರ್ದು ಅಂತೇಳಿ, ಮತ್ತು ಕೂಡ ಕುಸಿಬಾರ್ದು ಅನ್ನೋದಕ್ಕೋಸ್ಕರ. ಇನ್ನೊಂದು ಕಡೆಯಲ್ಲಿ ಆ ಕೊಳವೆ ಬಾವಿಯ ಪಕ್ಕದಲ್ಲೇ JCB ಹೊಂಡವನ್ನು ತೋಡ್ತಾ ಇದೆ.
ಕುಸಿತಾ ಇದೆ. ಆ ಮೂಲಕ ಈ ಸಿಬ್ಬಂದಿ ಕೂಡ ಕೆಳಗಡೆ ಇಳಿತಾ ಇದ್ದಾರೆ. ಇಳಿದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ಹಂತದ ಕಾರ್ಯಾಚರಣೆ ಅಂತ ಹೇಳಿದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಗುವನ್ನು ತಲುಪಬಹುದು. ತಲುಪಿ ಆ ಕೊಳವೆ ಬಾವಿಯ ಆ ಒಂದು ಪೈಪ್ ಏನಿದೆಯಲ್ಲ ಅದನ್ನು ರಂಧ್ರ ಮಾಡ್ತಾರೆ. ರಂಧ್ರ ಮಾಡಿ ಆ ಮಗುವಿನ ಎಲ್ಲಿ ಸಿಕ್ಕಾಕೊಂಡಿದೆ ಆ ಮಗುವನ್ನು ಕೆಳಗಡೆ ಇಳಿಸಿ ಅಲ್ಲಿಂದ ಬೆಡ್ನ ಮೂಲಕ ಅಥವಾ ದಿಂಬಿನ ಮೂಲಕ ಮತ್ತೆ ಮೇಲ್ಗಡೆ ತರ್ತಾರೆ. ಪಾಪ ಹಸುಗೂಸು ಏನೂ ಗೊತ್ತಿಲ್ಲ, ಪಾಪ ಚಿಕ್ಕ ಮಗು ಚೀರುತ್ತೆ, ಕೂಗುತ್ತೆ, ಏನು ಮಾಡೋದು ಪಾಪ. ಹೀಗೆಲ್ಲ ಇರುವಾಗ ಭಾಳ ಸೂಕ್ಷ್ಮವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ. ಆ ಕಾರಣದಿಂದ ಸಿಬ್ಬಂದಿಯೂ ಕೂಡ ತುರ್ತು ಮತ್ತು ಕ್ಷಿಪ್ರ ಕಾರ್ಯಾಚರಣೆಯೊಂದಿಗೆ ಮಗುವಿಗೆ ಯಾವುದೇ ನೋವಾಗದ ರೀತಿಯಲ್ಲಿ ನಿಧಾನವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ ಮಗುವನ್ನು ಮೇಲ್ಗಡೆ ತರುವಂಥ ಧಾವಂತ. ಒಂದು ಕಡೆಯಲ್ಲಿ ಆಕ್ಸಿಜನ್ ಪೂರೈಸಿದ್ದಾರೆ, ಮಗು ಉಸಿರಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಮಗು ಚೀರ್ತಾ ಇದೆ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಸದ್ಯ 16 ಅವರ್ ಆಗಿದೆ ಆ ಮಗು ಆ ಆಳದಲ್ಲಿ ಇದ್ದು ತಲೆ ಕೆಳಗಾಗಿದೆ, ಕಾಲಿಗೆ ಲಾಕ್ ಮಾಡಿದ್ದಾರೆ. ಮಗುವನ್ನು ಎಷ್ಟು ಬೇಗ ಕ್ರಮಿಸ್ತೀವಿ ಅಷ್ಟು ಒಳ್ಳೆಯದು ಮಗುವನ್ನು ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಡು ಬರೋದಕ್ಕೆ.